ಆರದ ಬಳ್ಳಾರಿ ಫ್ರೆಂಡ್ಸ್ ಅಸಮಾಧಾನದ ಕಿಚ್ಚು. ರೆಡ್ಡಿ ಮನೆ ಸಂಪರ್ಕದ ಗೇಟನ್ನ ಬಂದ್ ಮಾಡಿದ ರಾಮುಲು ಮನೆಯ ಕಾಂಪೌಂಡ್ಗೆ ಇದ್ದಂತ ಗೇಟನ್ನೇ ಕ್ಲೋಸ್ ಮಾಡಲಾಗಿದೆ. ವಾಸ್ತು ಹೆಸರಿನಲ್ಲಿ ಗೇಟನ್ನ ಬಂದ್ ಮಾಡಿಸಿದ್ದಾರೆ ಶ್ರೀರಾಮುಲು. ಬಳ್ಳಾರಿಯ ಅವಂಬಾವಿಯಲ್ಲಿ ರಾಮುಲು ಮತ್ತು ರೆಡ್ಡಿ ನಿವಾಸ ಇದೆ. ಕೇವಲ ಒಂದು 50 ಮೀಟರ್ ಅಂತರದಲ್ಲಿದೆ ಈ ದೋಸ್ತಿಗಳ ನಿವಾಸ. ಇಬ್ಬರ ನಡುವೆ ವೈಮನಸ್ಸು ಆಗ್ತಿದ್ದಂತೆ ಗೇಟ್ ಕ್ಲೋಸ್ ಮಾಡಿಸ್ಬಿಟ್ಟಿದ್ದಾರೆ. ಮೊದಲು ಸ್ನೇಹಿತರಾದಂಥ ಸಂದರ್ಭದಲ್ಲಿ 50 ಮೀಟರ್ ಅಂತರದಲ್ಲಿ ಮನೆ ಕಟ್ಕೊಂಡಿದ್ರು ಅಕ್ಕಪಕ್ಕದಲ್ಲಿ. ಏನಾದರೂ ಕಷ್ಟ ಸುಖಕ್ಕೆಲ್ಲ ಆಗತ್ತೆ, ಒಟ್ಟಿಗೆ ಇರ್ತೀವಿ ಅಂತ. ಯಾಕಂದರೆ ಸ್ನೇಹಿತರಲ್ಲ, ಸಹೋದರರ ರೀತಿಯಲ್ಲಿ ಇದ್ರು. ಈಗ ಅಸಮಾಧಾನಗಳು ಭುಗಿಲೆ ಹೇಳ್ತಾ ಇದ್ದ ಹಾಗೆ ಒಂದು ಗೇಟ್ ಇತ್ತು. ಆ ಗೇಟನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಿಸ್ಬಿಟ್ಟಿದ್ದಾರೆ. ಅವ್ರ ಸಂಪರ್ಕಕ್ಕೆ ಇವ್ರು ಬರೋದು ಬೇಡ, ಇವ್ರ ಸಂಪರ್ಕಕ್ಕೆ ಅವ್ರು ಬರೋದು ಬೇಡ ಅಂತ. ಇಡೀ ಫ್ಯಾಮಿಲಿ, ಎರಡೂ ಫ್ಯಾಮಿಲಿನೂ ಕೂಡ ಯಾವಾಗಲೂ ಒಟ್ಟಿಗೆ ಇರ್ತಾ ಇತ್ತು. ನೋಡಿದವರು ಇವರು ಕುಟುಂಬದವರೇನೋ ಅಂತ ಅಂದ್ಕೊಳ್ತಾ ಇದ್ರು. ಸೊ ಆಗೆಲ್ಲ ಚೆನ್ನಾಗಿತ್ತು. ಈಗ ಹೋಗ್ತಾ 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 ಅಸಮಾಧಾನ ಹೆಚ್ಚಾಗಿದೆ, ಅಂತರ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಆ ಗೇಟ್ ಏನಿತ್ತು ಆ ಗೇಟನ್ನು ಕ್ಲೋಸ್ ಮಾಡಿಸಿದ್ದಾರೆ. ನೀವು ಗಮನಿಸ್ತಾ ಇದ್ದೀರ ದೃಶ್ಯದಲ್ಲಿ. ಸೊ ಆ ಗೇಟ್ ಇತ್ತಲ್ಲ, ಅದನ್ನು ಸಿಮೆಂಟ್ ಮುಖಾಂತರವಾಗಿ ಕ್ಲೋಸ್ ಮಾಡಿಸ್ಬಿಟ್ಟಿದ್ದಾರೆ. ಕೇಳಿದರೆ ವಾಸ್ತು ಏನೋ ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು ಕ್ಲೋಸ್ ಮಾಡಿಸಿರೋದು ಅಂತ ಹೇಳ್ತಾ ಇದ್ದಾರೆ. ವಾಸ್ತು ಸಮಸ್ಯೆ ಇದೆ, ಆ ಗೇಟ್ ಓಪನ್ ಇದ್ದರೆ ಸರಿ ಇರಲ್ಲ ಅಂತ ಯಾರೋ ಹೇಳಿದ್ದಾರೆ ಅನಿಸುತ್ತೆ. ಅದಕ್ಕೆ ವಾಸ್ತು ಸಮಸ್ಯೆ ಇದೆ ಅನ್ನುವಂಥ ಕಾರಣವನ್ನು ಸದ್ಯಕ್ಕೆ ಕೊಡ್ತಾ ಇದ್ದಾರೆ. ಗೇಟನ್ನು ಕ್ಲೋಸ್ ಮಾಡಿಸ್ತಿದ್ದಾರೆ. ದಿನದಿಂದ ದಿನಕ್ಕೆ ಅಂತರವನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ಬಿಟ್ಟರೆ ಒಂದಾಗುವ ಯಾವುದೇ ಸೂಚನೆಗಳಂತೂ ಸಿಗ್ತಾ ಇಲ್ಲ. ಹೈಕಮಾಂಡ್ ನಾಯಕರೇನೋ ಒಂದು ಮಾಡಬೇಕು ಇವರಿಬ್ಬರನ್ನ ಅಂತ ನೋಡ್ತಾ ಇದ್ದಾರೆ. ಇಬ್ಬರು ಘಟಾನುಘಟಿ ನಾಯಕರುಗಳೇ, ಒಟ್ಟಿಗೆ ಇದ್ದರೆ ಮೈಲೇಜ್ ಜಾಸ್ತಿ ಅಂತ. ಬಟ್ ಇವರಿಬ್ಬರು ಯಾಕೋ ಬರ್ತಾ ಬರ್ತಾ ಇನ್ನೂ ದೂರನೇ ಆಗ್ತಾ ಇದ್ದಾರೆ. ಮನಗಳೂ ದೂರ ಆಗಿದೆ. ಈಗ ಮನೆಗಳೂ ದೂರ ಆಗಬೇಕು ಅಂತ ನಿರ್ಧಾರಕ್ಕೆ ಬಂದಂಗಿದೆ. ಆ ಗೇಟ್ ಇತ್ತು ರೆಡ್ಡಿಯವರ ನಿವಾಸಕ್ಕೆ ಹೋಗೋದಕ್ಕೆ ಅಂತ, ಆ ಗೇಟನ್ನೇ ಕ್ಲೋಸ್ ಮಾಡಿಸ್ಬಿಟ್ಟಿದ್ದಾರೆ. ಅವಶ್ಯಕತೆ ಇಲ್ಲ ಅನ್ನುವಂಥ ಅರ್ಥದಲ್ಲಿ. ಏನು ಅವ್ರ ಮನೆಗೆ ಹೋಗೋ ಅವಶ್ಯಕತೆ ಇಲ್ಲ, ಈ ದಾರಿಲೇನು ಓಡಾಡೋದೇ ಬೇಡ ಅಂತನೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕ್ಲೋಸ್ ಮಾಡಿಸಿರೋದನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಯಾರೋ ಪ್ರಶ್ನೆ ಮಾಡಿದ್ದಾರೆ, ಯಾಕೆ ಸರ್ ಕ್ಲೋಸ್ ಮಾಡಿಸ್ತಾ ಇದ್ದೀರಾ ಅಂತ. ವಾಸ್ತು ಸರಿ ಇಲ್ಲ ಅಂತ ಹೇಳಿದಾರಂತೆ.